ಒಂದು ವಿಷಯ ಸರ್, ಡಿ.ಕೆ. ಶಿವಕುಮಾರ್ CM ಆಗೋದು 100% ಖಚಿತ ಸರ್. ಅದಕ್ಕೆ ನಾವೇ ಹೇಳ್ತೀವಿ ನೋಡಪ್ಪ, 100% ಸರ್. ಕಾರ್ಯಕರ್ತರ ಆಸೆ ಸರ್, ಸಿದ್ದರಾಮಯ್ಯ ಅವರು ಆಗಿದ್ದಾರೆ, ಖುಷಿ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಏನು ತಪ್ಪಿದೆ? ಮುಂದಿನ ಯೋಚನೆ ಆಯ್ತು, ಇದನ್ನು ಗಮನಿಸಲಾಗುವುದು. 100% ಸರ್. ಅಂದರೆ ನಾನು ಹೇಳಿದ್ದು ನಿಜ ಆಯ್ತಲ್ಲ, ನಾನು ಹೇಳಿದ್ದು ಸತ್ಯ ಆಯಿತು. ನಾನು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ರಾಜಕೀಯ ಒಂದು ಪವರ್ ಶೇರಿಂಗ್ ಇದೆ. ಇಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತರ ಪೈಕಿ ಡಿ.ಕೆ. ಶಿವಕುಮಾರ್ CM ಆಗ್ಬೇಕನ್ನೋರು ಯಾರು? ಒಂದು ಆಯ್ತು, ಸಿದ್ದರಾಮಯ್ಯನವರೇ 5 ವರ್ಷ ಇರಬೇಕು ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರು ಯಾರು? ಎಲ್ರು ಇದೀವಿ ಸರ್. ಇದೇನ್ರಿ ಇದು? ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡಿ. ಒಂದು ನಾಲಿಗೆ. ಸರ್, ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೀನಿ. ತಮ್ಮಲ್ಲಿ ಕೇಳುವಂಥ ಪ್ರಶ್ನೆ ಏನಂದರೆ, ಯಾವುದೇ ಒಂದು ಸಣ್ಣ ವಿಷಯ ಬಂದ್ರೂ ವಿರೋಧ ಪಕ್ಷವಾಗಿ ರೋಡ್ಗಿಳಿದು ಬೀದಿಗಿಳಿದು ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ, ಆಗ ಕೆಲಸ ಮಾಡಿದ್ದೀವಿ. ಆದರೆ ನಿಮ್ಮ ಪಕ್ಷದಲ್ಲಿ ಯಾವುದು ಇದುವರೆಗೂ ಆ ಥರ ನಡೆದಿಲ್ಲ. ಇದುವರೆಗೂ ಯಾವುದು ನಡೆದಿಲ್ಲ ಆ ಥರ. ಏನು ಮಾತಾಡಿದ್ರೆ ಏನು ಕೇವಲ ಒಂದು ಜಾತಿ ವಿಷಯ, ಒಂದು ದೇವರ ವಿಷಯ, ಒಂದು ಮುಸ್ಲಿಂ ವಿಷಯ, ಇದು ಬಿಟ್ಟರೆ ಬೇರೆ ಯಾವುದು ಟಾಪಿಕ್ ಮೇಲೆ ಮಾತಾಡಲ್ಲ. ಯಾಕೆ ಆ ಥರ? ವಿರೋಧ ಪಕ್ಷ ಬೀದಿಗೆ ಇಳಿತಿಲ್ಲ ಅಂತ ಕಾಂಗ್ರೆಸ್ನವರಿಗೆ ಬೇಜಾರಾಗಿದೆ. ಬೀದಿಗೆ ಇಳಿತಾ ಇಲ್ಲ ಅಂತ ಹೇಳಿದ್ರೆ ಅಂದರೆ ಕಾಂಗ್ರೆಸ್ ಅವರು ದಿನನಿತ್ಯ ಬೀದಿಗೆ ಬಿದ್ದಿದ್ದಾರೆ ಅಂತ ಅರ್ಥ, ಜಗಳ ಆಡ್ಕೊಂಡು. ಒಂದು ಹಂಗಾರೆ ನಿಮ್ಮ ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ಟ? ನಾವು ಬೀದಿಗೆ ಇಳಿಲಿಲ್ಲ ಅಂದರೆ ಯಾಕೆ ಕೊಟ್ಟ? 187 ಕೋಟಿ ಲೂಟಿ ಹೊಡೆದಿದ್ದು ಯಾರು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದು ನಾನೇ. ರಾಜೀನಾಮೆ ಯಾಕೆ ಕೊಟ್ಟ? ಜೈಲಿಗೆ ಯಾಕೆ ಹೋದ? ನಿಮ್ಮ ಮೂಢ ಹಗರಣದಲ್ಲಿ 14 ಸೈಟು ಸಿದ್ದರಾಮಯ್ಯ ನಂಗೆ ಕೊಡಲ್ಲ, ಯಾಕೆ ಕೊಡಲಿ, ನಮ್ಮ ಅಪ್ಪಂದು ಅಂತ ಹೇಳಿದ್ರಲ್ಲ, ಹೆಂಗೆ ತಂದು ಕೊಟ್ಟರು 14 ಸೈಟು? ನಮ್ಮ ಹೋರಾಟ ಎಲ್ಲಾಯ್ತು? ಕ್ಲಿಯರ್ ಆಯಿತು. ನಡೀತಾ ಇದೆ ಕೇಸು, ಕ್ಲಿಯರ್ ಆಗಿಲ್ಲ, ಇನ್ನೂ ಕೇಸ್ ನಡೀತಾ ಇದೆ, ಇನ್ನೂ ಬಾಕಿ ಈ ಪಿಕ್ಚರ್, ಅರ್ಧ ಪಿಕ್ಚರ್ ಇನ್ನೂ ಬಾಕಿ. ಇವತ್ತು ರಸ್ತೆ ಗುಂಡಿ, ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಇಷ್ಟೆಲ್ಲ ಹೋರಾಟ, ಬೀದಿಗಿಳಿದು ನಾನೇ 10 ಹೋರಾಟ ಮಾಡಿದ್ದೀನಿ, ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಧಿವೇಶನ ನಡೀತಾ ಇದೆ ಅಂತ ನಿಮ್ಮ ಮುಖ್ಯಮಂತ್ರಿಗಳು ಸಭೆಗಳ ಮೇಲೆ ಸಭೆ ಮೇಲೆ ಸಭೆ ಮಂತ್ರಿಗಳು ಮಾಡ್ತಾವ್ರೆ ಅಂದರೆ ಯಾಕೆ? BJP ಹೋರಾಟಕ್ಕೋಸ್ಕರನೇ ಮಾಡ್ತಾ ಇರೋದು, ಉತ್ತರ ಕೊಡಬೇಕು ಅಂತಲೇ ಮಾಡ್ತಾ ಇರೋದು.